ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನೋಡ್ಬೋದು ಸ್ನೇಹಿತರೆ, ಈಗಾಗಲೇ ನೀವು ಆ, ಒಂದು ತಿಂಗಳು ಅಥವಾ 2 ತಿಂಗಳಿಂದ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಮತ್ತು ತಿದ್ದುಪಡಿಗಳಿಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿತ್ತು. ಏನು ಕೆಲವೊಂದಿಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಇನ್ನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಾರೆ ಅಂತಾನೆ ಹೇಳ್ಬೋದು. ಏನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದವರು ಯಾವಾಗ ಅಪ್ರೂವಲ್ ಕೊಡ್ತಾರೆ, ಅಂದ್ರೆ ಯಾವಾಗ ಅಪ್ರೂವಲ್ ಮಾಡ್ತಾರೆ, ನಿಮಗೆ ಹೊಸ ರೇಷನ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ಈ ಕೂಡಲೇ ಏನಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ನೋಡ್ಬೋದು ನೀವೀಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಾಯ್ತು ಮತ್ತು ತಿದ್ದುಪಡಿ ಅಥವಾ ಕರೆಕ್ಷನ್ ಮಾಡಿಕೊಂಡಾಯ್ತು. ಹಾಗಾದ್ರೆ ಅಪ್ರೂವಲ್ ಯಾವಾಗ ಆಗುತ್ತೆ, ನಮಗೆ ಹೊಸ ರೇಷನ್ ಕಾರ್ಡ್ ಯಾವಾಗ ಸಿಗುತ್ತೆ ಅನ್ನೋದನ್ನ ಕೆಲವೊಂದಿಷ್ಟು ಜನರಿಗೆ ಗೊಂದಲ ಇರುತ್ತೆ. ಅದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ಈಗಾಗಲೇ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಕಳೆದ 2-3 ವರ್ಷಗಳಿಂದ ಯಾವುದೇ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಪಡಿತರ ಚೀಟಿಯನ್ನು ಈಗಾಗಲೇ ವಿತರಣೆ ಮಾಡಿಲ್ಲ. ಓಕೆ, ಎರಡು ವರ್ಷಗಳ ಹಿಂದೆನೆ ಏನಪ್ಪಾ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿದವರು ಅಂಥವರ ಒಂದು ರೇಷನ್ ಕಾರ್ಡ್ ಕೂಡ ಇನ್ನೂ ಅಪ್ರೂವಲ್ ಮಾಡಿಲ್ಲ. ಏನು ನಿನ್ನೆ ಮೊನ್ನೆ ಹಾಕಿದಂಥ ನಮ್ಮ ರೇಷನ್ ಕಾರ್ಡ್ ಯಾವಾಗ ಅಪ್ರೂವಲ್ ಆಗುತ್ತೆ ಅನ್ನೋದನ್ನ ನಿಮಗೆ ವಿಚಾರಣೆ ಬಿಟ್ಟದ್ದು. ಏನು ನೋಡ್ಬೋದು ನೀವು ಇಲ್ಲಿ ಯಾವ ಕಾರಣಕ್ಕಾಗಿ ಅಪ್ರೂವಲ್ ಕೊಡ್ತಾ ಇಲ್ಲ ಅಂತ ನೋಡೋದಾದ್ರೆ ಪಡಿತರ ಚೀಟಿಯನ್ನು ಏನಪ್ಪಾ ಅಂತ ನೋಡ್ಬೋದು, ಇಲ್ಲಿ ಅನಧಿಕೃತವಾಗಿ ಪಡಿತರ ಚೀಟಿಗಳು ಮತ್ತು ಒಂದೇ ಕುಟುಂಬದಲ್ಲಿ ಹಲವು ರೇಷನ್ ಕಾರ್ಡನ್ನು ಹೊಂದಿದವರ ವಿರುದ್ಧ ಏನಪ್ಪಾ ಅಂತಂದ್ರೆ ಕ್ರಮವನ್ನು ಕೈಗೊಂಡು ಕಡಿವಾಣ ಕೂಡ ಹಾಕ್ತಾ ಇದ್ದಾರೆ. ಅದಕ್ಕಾಗಿ ರದ್ದನ್ನು ಕೂಡ ರೇಷನ್ ಕಾರ್ಡ್ ಅರ್ಜಿ ಹಾಕಿದ್ರು ಕೂಡ ರದ್ದು ಮಾಡ್ತಾ ಇದ್ದಾರೆ, ರಿಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನು ಮತ್ತೆ ನೋಡಬಹುದು ಇಲ್ಲಿ 2024 ಇವಾಗ ನೋಡ್ಬೋದು ನೀವು ಇಲ್ಲಿ ಹೊಸ ಪಡಿತರ ಚೀಟಿ ಏನಪ್ಪಾ ಅಂತಂದ್ರೆ ನೀಡಲು ಸರ್ಕಾರ ಮತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆ ಏನಪ್ಪಾ ಅಂತಂದ್ರೆ ಸಜ್ಜಾಗಿದೆ ಅಂತ ಹೇಳ್ಬೋದು. ಹೌದು, ಇದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಸರ್ಕಾರ ಕೈಗೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಈವರೆಗೆ ಯಾರು ಏನಪ್ಪಾ ಅಂತಂದ್ರೆ ಪಡಿತರ ಚೀಟಿಯನ್ನು ಹೊಂದಿಲ್ಲ ಅಂತವ್ರು ಏನಪ್ಪಾ ಅಂತಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಮತ್ತೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗ್ತೀವಿ ಅಂತ ಸರ್ಕಾರನೇ ಹೇಳಿದೆ. ಏನು ನಿಮ್ಮ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಹೊಸದಾಗಿ ಮದುವೆ ಆಗಿದ್ದಲ್ಲಿ, ಕುಟುಂಬ ವಿಂಗಡಣೆ ಆಗಿದ್ದಲ್ಲಿ ಮತ್ತು ಕುಟುಂಬಸ್ಥರ ಒಂದು ಸೇರ್ಪಡೆ ಮಾಡಬೇಕಂದಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಏಪ್ರಿಲ್ 1ರಿಂದ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಏನು ಅಪ್ರೂವಲ್ ಯಾವಾಗ ಕೊಡ್ತಾರಂತ ನೋಡೋದಾದ್ರೆ ಸದ್ಯಕ್ಕೆ ಸ್ನೇಹಿತರು ನೋಡೋದಾದ್ರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ರೂವಲ್ ಯಾವಾಗ ಕೊಡ್ತಾರಂತ ಹೇಳೋದಕ್ಕಾಗೋದಿಲ್ಲ. 3 ತಿಂಗಳೇ ಆಗ್ಬೋದು ಅಥವಾ 6 ತಿಂಗಳೇ ಆಗಿರ್ಬೋದು ಅಥವಾ 2-3 ವರ್ಷಗಳೇ ಆಗ್ಬೋದು. ನಿಮಗೆ ಯಾವಾಗ ಬೇಕಾದರೂ ಅಪ್ರೂವಲ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದರೆ ನೋಡ್ಬೋದು, ನಾನು ಒಂದು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಹಾಕಿರ್ತೀನಿ. ಅಲ್ಲಿಂದ ನೀವು ಜಾಯ್ನ್ ಆಗಿಬಿಟ್ಟು ಯಾವಾಗ ಗೌರ್ಮೆಂಟ್ನವರು ಅಪ್ರೂವಲ್ ಕೊಡ್ತಾರೆ ಅವಾಗ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಅಥವಾ ತಿದ್ದುಪಡಿಯನ್ನು ಮಾಡಿದರೆ ಯಾವ ರೀತಿಯಾಗಿ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ. ಇವಾಗ ತಿದ್ದುಪಡಿ ಏನಪ್ಪಾ ಅಂತಾರೆ 2-3 ದಿನದಲ್ಲಿ ನಿಮಗೆ ಅಪ್ರೂವಲ್ ಕೊಡ್ತಾ ಇದ್ದಾರೆ, ಅದೇನು ಸಮಸ್ಯೆ ಇಲ್ಲ. ಬಟ್ ಹೊಸ ರೇಷನ್ ಕಾರ್ಡ್ಗೆ ಸದ್ಯಕ್ಕೆ ಅಪ್ರೂವಲ್ ಸಿಗುವಂಥ ಚಾನ್ಸಸ್ ಕಮ್ಮಿ ಇದೆ. ನೋಡೋಣ ಯಾವಾಗ ಅಪ್ರೂವಲ್ ಕೊಡ್ತಾರೆ ಅವಾಗ ನಿಮಗೆ ಹೊಸ ರೇಷನ್ ಕಾರ್ಡ್ ಸಿಗುತ್ತೆ. ಓಕೆ, ಸದ್ಯಕ್ಕೆ ಆನ್ಲೈನಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿಬಿಟ್ಟು ಕ್ರೋಮ್ ಬ್ರೌಸರಲ್ಲಿ ರೇಷನ್ ಕಾರ್ಡ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಈ ಸರ್ವಿಸಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡ್ಗೆ 3 ಏನಪ್ಪಾ 3 ಮಾರ್ಕ್ಸ್ ಕಾಣಿಸುತ್ತೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ಸ್ಟೇಟಸ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನ್ಯೂ ಅಥವಾ ಎಕ್ಸಿಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಡಿವಿಷನ್ ಇರುತ್ತೆ. ನಿಮ್ಮ ಒಂದು ಯಾವ ಡಿವಿಷನ್ ಬರುತ್ತೆ ಆ ಡಿವಿಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬೆಳಗಾವಿ ಡಿವಿಷನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ಇರುತ್ತೆ. ಇದನ್ನು ಬಳಸಿಕೊಂಡು ಏನಪ್ಪಾ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಕ್ನಾಲೆಜ್ಮೆಂಟ್ ನಂಬರ್ನ ಹಾಕಿ ಇಲ್ಲಿ ಪಡಿತರ ಚೀಟಿ ಬದಲಾವಣೆ ಕೋರಿಕೆ ಸ್ಥಿತಿ ಅಂತ ನೋಡಿ, ನೀವೇನಾದರೂ ಪಡಿತರ ಚೀಟಿಯಲ್ಲಿ ಏನಪ್ಪಾ ಅಂದ್ರೆ ಕರೆಕ್ಷನ್ ಮಾಡಿಕೊಂಡಿದ್ರೆ ಈ ಒಂದು ಲಿಂಕನ್ನು ಬಳಸಿಕೊಂಡು ನೀವು ಚೆಕ್ ಮಾಡ್ಬೋದು. ಇನ್ನು ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅರ್ಬನ್ ಅಥವಾ ರೂರಲ್ ಅಂತ ಕೇಳುತ್ತೆ. ರೂರಲ್ದವರಾಗಿದ್ದರೆ ರೂರಲನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ನ ಕಾಪಿಯಲ್ಲಿ ಇರ್ತಕ್ಕಂಥ ಒಂದು ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆ, ಅಕ್ನಾಲೆಜ್ಮೆಂಟ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಆ ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಡಿಸ್ಟಿಕ್ಕು ಆಮೇಲೆ ನಿಮ್ಮ ಒಂದು ತಾಲೂಕು ಆಮೇಲೆ ನಿಮ್ಮ ಒಂದು ವಿಲೇಜನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ
ಗೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ದಿನಾಂಕ 8/3/2024 ನಿಮ್ಮ ಒಂದು ಏನಪ್ಪ ಅಂದರೆ ತಾಲೂಕಿನಲ್ಲಿ ಸಲ್ಲಿಸಲಾದ ನಿಮ್ಮ ಅರ್ಜಿ ಸಂಖ್ಯೆ ಏನಪ್ಪ ಅಂತಂದರೆ ಪಡಿತರ ಚೀಟಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂತ ತೋರಿಸುತ್ತೆ. ಇಲ್ಲಿ ಏನಾದರೂ ಅಪ್ರೂವಲ್ ಕೊಟ್ಟರೆ ಇಲ್ಲಿ ಸಕ್ಸಸ್ಫುಲ್ ಅನ್ನು ಎಲ್ಲನೂ ತೋರಿಸುತ್ತೆ. ಹಂತವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಪ್ರೂವಲ್ ಆಗಿದೆ ಅಲ್ವಾ ಅನ್ನೋದನ್ನು ಚೆಕ್ ಮಾಡ್ಬೋದು ಅಂತ ಹೇಳ್ತಾ, ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು